ನಮಸ್ಕಾರ ಸ್ನೇಹಿತರೆ, ನಾನು ಕಾರಬಲ್ಲಿ ಜಗದೀಶ್. ಸ್ನೇಹಿತರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ 16ನೇ ಕಂತಿನ ಹಣ ಏನಕ್ಕೆ ಬಿಡುಗಡೆ ಆಗಿಲ್ಲ, ಬಿಡುಗಡೆ ಆಗೋದಕ್ಕೆ ಪ್ರೋಸೆಸಿಂಗ್ ಸ್ಟಾರ್ಟ್ ಆಗಿ ಮತ್ತೆ ನಿಂತೋಯ್ತು, ಏನಕ್ಕೆ ಯಾವ ಕಾರಣಗಳಿಂದ ಈ ಥರ ಆಗ್ತಾ ಇದೆ, ಮತ್ತು 14ನೇ ಕಂತು 15ನೇ ಕಂತು ಕೂಡ ತುಂಬ ಜನಕ್ಕೆ ಹಣ ಬಿಡುಗಡೆ ಆಗಿಲ್ಲ, ಏನಕ್ಕೆ ತೊಂದರೆ ಆಗಿದೆ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹೌದು ನೋಡಿ, ಇವತ್ತು ಕೊಡಗಿನಲ್ಲಿ ಶಾಸಕರ ಕಚೇರಿಯಲ್ಲಿ ಡಾಕ್ಟರ್ ಪುಷ್ಪಾ ಅಮರನಾಥ್ ಅವರು ಇವತ್ತು ಪೂರ್ತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ನಿಜ. ಇವತ್ತು ಡಾಕ್ಟರ್ ಪುಷ್ಪಾ ಅಮರನಾಥ್ ಅವರು ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಏನಕ್ಕೆ ತೊಂದರೆ ಆಗಿದೆ ಅಂತಂದ್ಬಿಟ್ಟು ಫುಲ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಗಿದ್ದರೆ ಅದರ ಬಗ್ಗೆ ಫುಲ್ ಡೀಟೇಲ್ಸ್ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ಕೊಡಗಿನಲ್ಲಿ ಶಾಸಕರ ಕಚೇರಿಯಲ್ಲಿ ನಡೆದ ಮೀಟಿಂಗ್ನಲ್ಲಿ ಡಾಕ್ಟರ್ ಪುಷ್ಪಾ ಅಮರನಾಥ್ ಅವರು ಸರ್ಕಾರದ ಕಡೆಯಿಂದ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಅಲ್ಲಿ ಪ್ರೆಸ್ ಮೀಟ್ನಲ್ಲಿ ಒಬ್ಬರು ಪತ್ರಕರ್ತರು ಅವರನ್ನು ಕ್ವಶನ್ ಕೇಳ್ತಾರೆ, ಏನಕ್ಕೆ ಗೃಹಲಕ್ಷ್ಮಿ ಹಣ 16ನೇ ಕಂತಿನ ಬಿಡುಗಡೆ ಆಗಿಲ್ಲ, ಯಾಕಂದರೆ ಡಿಸೆಂಬರ್ನಲ್ಲೇ ಬಿಡುಗಡೆ ಆಗಬೇಕಾಗಿತ್ತು, ಮತ್ತು ಈಗ ಜನವರಿಲಿ 17ನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಯಿತು, ಯಾಕೆ ಬಿಡುಗಡೆ ಆಗಿಲ್ಲ ಏನು ಅಂತಂದ್ಬಿಟ್ಟು ಒಬ್ಬರು ಪ್ರೆಸ್ ಮೀಟ್ನಲ್ಲಿ ಪ್ರೆಸ್ ರಿಪೋರ್ಟರ್ ಒಬ್ಬರು ಕೇಳಿದರು ಸ್ನೇಹಿತರೆ. ಅದಕ್ಕೆ ಅವರು ಏನಂತ ಉತ್ತರ ಕೊಟ್ಟರು ಅಂತಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಆಗಿದ್ರೆ ಇದ್ರ ಬಗ್ಗೆ ಅವ್ರು ಕೇಳಿದಾಗ ಮತ್ತೆ 14ನೇ ಕಂತು 15ನೇ ಕಂತು ಹಣ ಕೂಡ ಇನ್ನೂ ತುಂಬ ಜನಕ್ಕೆ ಬಿಡುಗಡೆ ಆಗಿಲ್ಲ, ಅದನ್ನು ಕೂಡ ಬಿಡುಗಡೆ ಮಾಡ್ತೀರ ಅಂತಂದ್ಬಿಟ್ಟು ಕೂಡ ಕೇಳಿದಾಗ ಅವರು ಹೇಳಿದ್ದೇನೆಂದರೆ, ಈಗ ನೋಡಿ ನಮಗೆ 2-3 ತಿಂಗಳಿಂದ ತಾಂತ್ರಿಕ ದೋಷಗಳು ತುಂಬಾ ಆಗ್ತಾ ಇದ್ದಾವೆ, ಸರ್ವರ್ ಇಶ್ಯೂ ಆಗ್ತಾ ಇದೆ, ಆ ಕಾರಣದಿಂದನೇ ಹಣ ಬಿಡುಗಡೆ ಮಾಡಿಲ್ಲ, ಅದಕ್ಕೆ ಡಿಲೇ ಆಗ್ತಾ ಇದೆ. ನಮ್ಮ ಸರ್ಕಾರ ಬಂದಿರೋದೇ ಗ್ಯಾರಂಟಿ ಯೋಜನೆಗಳಿಂದ, ಆ ಕಾರಣಕ್ಕೆ ನಾವು ಯಾವುದೇ ಕಾರಣಕ್ಕೂ ನಾವು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ. ಗೃಹಲಕ್ಷ್ಮಿ ಯೋಜನೆಯ ಈಗ ಸ್ವಲ್ಪ ಜನಕ್ಕೆ 14ನೇ ಕಂತು 15ನೇ ಕಂತು ಕೂಡ ಹಣ ಬಿಡುಗಡೆ ಆಗಿಲ್ಲ, ಇನ್ನು ತುಂಬ ಜನಕ್ಕೆ 16ನೇ ಕಂತಿನ ಹಣ ತುಂಬಾ ಡೀವ್ ಇದೆ. ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸ್ತೀರ, ಇದನ್ನು ನಾವು ಎಲ್ಲ ಗೃಹಲಕ್ಷ್ಮಿಯರಿಗೆ ಅಂದರೆ ಮನೆ ಯಜಮಾನಿಯರಿಗೆ ಅವ್ರ ಅಕೌಂಟ್ಗೆ ನಾವು ಹಣ ಹಾಕ್ತೀವಿ ಅಂತಂದ್ಬಿಟ್ಟು ಇವತ್ತು ಕೊಡಗಿನಲ್ಲಿ ಡಾಕ್ಟರ್ ಪುಷ್ಪಾ ಅಮರನಾಥ್ ಅವರು ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಿದ್ರೆ ನೋಡಿ ಸ್ನೇಹಿತರೆ, ಯಾವಾಗ ಹಣ ಬಿಡುಗಡೆ ಆಗುತ್ತೆ, ಎಷ್ಟು ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ಅದಕ್ಕೆ ಪ್ರಶ್ನೆ ಕೇಳಿದಾಗ ಅವರು ಕೊಟ್ಟಿದ್ದ ಉತ್ತರ ನೋಡಿ, ತಾಂತ್ರಿಕ ದೋಷ ಆಗಿದ್ದು ನಿಜ. ಏನಕ್ಕೆಂದರೆ ಸರ್ಕಾರದ ಕಡೆಯಿಂದ ನಾವು ಪ್ರತಿ BPL ಕುಟುಂಬಗಳಿಗೆ ತಿಂಗಳಿಗೆ 7,000ವರೆಗೂ ನಮ್ಮ ಗ್ಯಾರಂಟಿ ಯೋಜನೆಗಳಿಂದ ಖರ್ಚು ಬರ್ತಾ ಇದೆ. ಆ 7,000 ಖರ್ಚನ್ನು ನಾವು ಸರ್ಕಾರನೇ ಭರಿಸ್ತಾ ಇದ್ದೀವಿ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋ ಮಾತೇ ಇಲ್ಲ. ಈಗ ನಮಗೆ ಸ್ವಲ್ಪ ತಾಂತ್ರಿಕ ದೋಷ ಇದೆ, ಆ ಕಾರಣದಿಂದ ಸರ್ವರ್ ಇಶ್ಯೂ ಇರೋದ್ರಿಂದ ನಾವು ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀವಿ. ಅದು ಬಿಟ್ಟರೆ ಬೇರೆ ತೊಂದರೆ ಏನಿಲ್ಲ, ನಾವು ಈಗ ಬಿಡುಗಡೆ ಮಾಡ್ತೀವಿ. ಒಟ್ಟಾಗಿ ಯಾರಿಗೆಲ್ಲ 14ನೇ ಕಂತು ಮತ್ತು 15ನೇ ಕಂತು ಬಂದಿಲ್ವೋ ಅವರಿಗೆ ಒಟ್ಟಾಗಿ ನಾವು 6,000 ಜಮೆ ಮಾಡ್ತೀವಿ ಅಂತಂದ್ಬಿಟ್ಟು ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಗಿದ್ರೆ ಪ್ರೆಸ್ ಅವರು ಕೇಳಿದ್ದು ಯಾವಾಗ ಬಿಡುಗಡೆ ಆಗುತ್ತೆ, ಯಾವ ಡೇಟ್ಗೆ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ಕರೆಕ್ಟಾಗಿ ನೀವು ಒಂದು ಡೇಟ್ ಕೊಡ್ತೀರಾ ಅಂತ ಅವ್ರು ಕೇಳಿದಾಗ ಅವ್ರು ಹೇಳಿದ್ದು, ನಾವು ಆದಷ್ಟು ಬೇಗ ಅಂದರೆ ನಾಳೆಯಿಂದನೇ ನಮ್ಮದು ತಾಂತ್ರಿಕ ದೋಷ ಎಲ್ಲ ಸರಿ ಹೋದರೆ ನಾಳೆನೇ ನಾವು ಹಣ ಬಿಡುಗಡೆ ಮಾಡ್ತೀವಿ. ಎಲ್ಲರ ಖಾತೆಗೆ ಅಂದರೆ ಯಾರ್ಯಾರಿಗೆ ಬಂದಿಲ್ವೋ 14ನೇ ಕಂತು 15ನೇ ಕಂತು ಅವ್ರ ಖಾತೆಗೆ ಒಟ್ಟಾಗಿ ನಾವು 6,000 ಜಮೆ ಮಾಡ್ತೀವಿ ಅಂತಂದ್ಬಿಟ್ಟು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಿದ್ರೆ ನೋಡಿ ಸ್ನೇಹಿತರೆ, 16ನೇ ಕಂತಿನ ಹಣ ಈಗ ಅವರು ಕೊಟ್ಟಿರೋ ಮಾಹಿತಿ ಹೇಳಿಕೆ ಪ್ರಕಾರ ನಾಳೆ ಎಲ್ಲರ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಅಂತಂದ್ಬಿಟ್ಟು ರಾಜ್ಯ ಸರ್ಕಾರದಿಂದ ಮಾಹಿತಿ ಸಿಕ್ಕಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 16ನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಇದು. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದಗಳು, ಶುಭ ದಿನ.